ಹೌದು. ಇವತ್ತು SC ST ಗ್ರಾಜ್ಯುಯೇಟ್ ಅಸೋಸಿಯೇಷನ್, ಈ ಜಾಗ SC ST ಗ್ರಾಜ್ಯುಯೇಟ್ ಅಸೋಸಿಯೇಷನ್, ಈ ಜಾಗದಲ್ಲಿ ನಾವು AVSS ಸಹಯೋಗದೊಂದಿಗೆ ತರಬೇತಿ ಕೇಂದ್ರವನ್ನ ನಾವು ಉದ್ಘಾಟನೆ ಮಾಡಿದ್ವಿ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ MLA ಅವರು ಹರೀಶ್ ಗೌಡ್ರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ AVSS ಗ್ರಾಜ್ಯುಯೇಟ್ ಅಸೋಸಿಯೇಷನ್ ವಾರ್ಷಿಕ ಮಹಾಸಭೆ ಜೊತೆಗೆ ಇಲ್ಲ SC ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ನ ಒಂದು ವಾರ್ಷಿಕ ಮಹಾಸಭೆ ನಾವು ಈ ಒಂದು ದಿನ ಆಯೋಜನೆ ಮಾಡಿದ್ವಿ. ಅದಕ್ಕೆ ಎಲ್ಲ ಸದಸ್ಯರು ಬಂದು ಬಹಳ ಖುಷಿಯಿಂದ ಭಾಗವಹಿಸಿದ್ದಾರೆ. ಮತ್ತೆ ಈ ಒಂದು ಜಾಗದಲ್ಲಿ SC ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ನ ಜಾಗದಲ್ಲಿ ಮುಂದೆ ಒಂದು ದೊಡ್ಡ ಕಟ್ಟಡವನ್ನ ಮಾಡಿ ಇದು ಎಲ್ಲಾ ಸಮುದಾಯದವರಿಗೂ ಬಳಕೆ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದೀವಿ. ಇದಕ್ಕೆ ಸಪೋರ್ಟ್ ಆಗಿ AVSS ಅಂದ್ರೆ ಅಂಬೇಡ್ಕರ್ ವಿವಿಧೋದ್ದೇಶ ಸೇವಾ ಸಂಸ್ಥೆ ಮತ್ತು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಇದಕ್ಕೆ SC ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ಗೆ ಬೆಂಬಲವಾಗಿ ನಿಂತು ಇದನ್ನು ಅಭಿವೃದ್ಧಿ ಮಾಡಿಸುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಈ ಒಂದು ಜಾಗದಲ್ಲಿ ಮುಂದೆ ದೊರೆಯುವಂತ ಎಲ್ಲಾ ಸೌಲಭ್ಯಗಳನ್ನ ಪ್ರತಿಯೊಂದು ಸಮುದಾಯದವರು ಇದನ್ನ ಬಳಸ್ಕೊಂಡು ಅವರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಸರ್ಕಾರಕ್ಕೆ ಏನಾದ್ರು ಮನವಿ ಸಲ್ಲಿಸಿದ್ದಾರೆ? ಹೌದು, ಈಗಾಗಲೇ ಸರ್ಕಾರಕ್ಕೆ SC ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ಇಂದ ನಾವು ಆಗ್ಲೇ ಈಗ 10 ಕೋಟಿಗೆ ಇದನ್ನ ಮನವಿಯನ್ನ ಸಲ್ಲಿಸಿದೀವಿ. ಹಿಂದೆ ಆಗ್ಬೇಕಾಗಿತ್ತು. ಈಗಿನ ಯಾರೆಲ್ಲ ಬರ್ತಾರೆ ಆ ಸರ್ಕಾರದಲ್ಲಿ ಮಾಡಿಸ್ಲಿಕ್ಕೆ ನಾವು ಖಂಡಿತ ಆ ಒಂದು ಆಶಾಭಾವನೆ ಇದೆ. ತರಗತಿಯಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ? ಮುಂದಿನ ವಾರದಲ್ಲಿ 15ನೇ ತಾರೀಕು ಆದ್ಮೇಲೆ ಇಲ್ಲಿ ತರಗತಿಗಳು ಪ್ರಾರಂಭ ಆಗ್ಲಿಕ್ಕೆ ಶುರುವಾಗಿದೆ. ಈಗಾಗಲೇ ನಮಗೆ 41 ಜನ ಎನ್ಕ್ವೈರಿ ಬಂದಿದ್ದಾರೆ. ಮತ್ತೆ ಈಗಾಗಲೇ ಕೆಲವರು 4 ಜನ ಅಡ್ಮಿಷನ್ ಆಗಿದ್ದಾರೆ. ಹಾಗಾಗಿ ಇದು ಶುರುವಾಗುತ್ತೆ. ವಿಸ್ತೀರ್ಣ ಇರುತ್ತೆ ಇಲ್ಲಿ 60 × 85 ಅಳತೆಯ ವಿಸ್ತೀರ್ಣದ ಜಾಗ ಇದು. 1978ನೇ ಇಸ್ವಿನಲ್ಲಿ ಇದು ನಮಗೆ CS ಆಯಿತು. SC ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ಹೆಸರಿನಲ್ಲಿ ಇದು SC ST ಸಮುದಾಯದ ಜನರ ಸೇವಾಭಿವೃದ್ಧಿಗಾಗಿ ಇದು ಸ್ಯಾಂಕ್ಷನ್ ಆಗಿರುವಂತ ಸೈಟ್. ಎಲ್ಲೋ ಸಣ್ಣ ಜಾಗಕ್ಕೆ ಇವತ್ತು ಕಚ್ಚಾಡ್ತಾ ಇದೀವಿ. ಈ ಪರ ವಿರೋಧ ನೋಡಿದ್ರಲ್ಲ ನೀವೇನೆ, ನೀವು ಪ್ರಶ್ನೆ ಮಾಡಿದ್ರಲ್ಲ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗ್ತದೆ ಸರ್. ನೀವು ಯಾರು ಅಂಬೇಡ್ಕರ್ ಹೆಸರಲ್ಲಿ ಮೀಸಲಾತಿಯಿಂದ ನೀವು MLA ಆಗ್ತಿರೋ, MP ಆಗ್ತಿರೋ, ಮಿನಿಸ್ಟರ್ ಆಗ್ತಿರೋ, ನಿಮ್ಮಲ್ಲಿ ಆ ಗಡಿಸ್ತಾನೆ ಇರಬೇಕು, ಚಾಲೆಂಜಿಂಗ್ ನೇಚರ್ ಇರಬೇಕು. ಬರೀ ಯಾವಾಗಲೂ ಇನ್ನೊಬ್ಬರು ಬಾಲನೆ ಇಟ್ಕೊಂಡು ಹೋದ್ರೆ ನೀವು ಈ ತರ ಆಗ್ತೀರಿ, ಹಿಂಗೆ ಕಾಡಿ ಬೇಡಿ. ಈಗ ನೀವು
ಅಪಾಯ ಅಂತೇಳಿ ಈ ತರದ ಪರಿಸ್ಥಿತಿ ನಮ್ಗೆ ಬೇಡದೇ ಆಗದೆ ಸರ್. ಅವ್ರ ಹಿಂದೆ ಒಂದು ಸಣ್ಣದಕ್ಕೂ ಕೂಡ ಒಂದು ಗ್ರಾಮ